ಅಜ್ಜನ ಜಾತ್ರೆಗೆ ಕ್ಷಣಗಣನೆ. ಹೌದು, ದಕ್ಷಿಣ ಭಾರತದ ಕುಂಭಮೇಳ ಎಂದು ಖ್ಯಾತಿ ಹೆಸರು ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರೆಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಈಗ ಸಾಯಂಕಾಲ ಕೂಡ ತೇರೆಳೆಯಲಾಗುತ್ತದೆ. ಹೀಗಾಗಿ ತೇರಿನ ಸಿದ್ಧತೆಯು ಕೂಡ ಭರದಿಂದ ಸಾಗಿದೆ ಅಂತ ಹೇಳ್ಬೋದು. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಬಗೆ ಬಗೆಯಾಗಿರುವಂತಹ ಹೂಗಳನ್ನು ಕಟ್ಟುವುದಾಗಿರಬಹುದು, ಆ ಕುಂಡಲಿಗಳನ್ನ ಕಟ್ಟುವುದಾಗಿರಬಹುದು, ಎಲ್ಲ ರೀತಿಯಾಗಿರ್ತಕ್ಕಂತಹ ಸಿದ್ಧತೆಯನ್ನ ಈಗಾಗಲೇ ತೇರಿಗೆ ಬೇಕಾಗಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಭರದಿಂದ ಸಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಅಪಾರ ಸಂಖ್ಯೆಯ ಸಾವಿರಾರು ಸಂಖ್ಯೆಯ ಜನ ಕೂಡ ರಾಜ್ಯದ ಅನೇಕ ಮೂಲೆಗಳಿಂದ ಬರ್ತಾ ಇದ್ದಾರೆ. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಆ ಅಜ್ಜನ ಒಂದು ತೇರು ಯಾವ ರೀತಿ ಇದೆ ಎನ್ನುವಂತಹದ್ದು. ಬಹಳಷ್ಟು ದೊಡ್ಡದಾಗಿರುವಂತಹ ಈ ತೇರು ಇವತ್ತು ಸಾಯಂಕಾಲ ಅಜ್ಜನ ಆವರಣದಲ್ಲಿ ಯುದ್ಧೋಕ್ತವಾಗಿ ಜಯಘೋಷಗಳ ಒಂದು ಧ್ವನಿಯ ಮುಖಾಂತರ ಇವತ್ತು ತೇರು ಸರಾಗವಾಗಿ ಎಳೆಯಲಿದೆ ಅಂತ ಹೇಳ್ಬೋದು. ಅದಕ್ಕೂ ಮುಂಚೆನೆ ಇವತ್ತು ಸಾಯಂಕಾಲ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಗವಿಸಿದ್ದೇಶ್ವರನ ಒಂದು ಸನ್ನಿಧಿಯಲ್ಲಿ ಜನ ಸೇರ್ತಾರೆ. ಈ ತೇರು ಎಳೆಯುವುದನ್ನ ಕಣ್ತುಂಬಿಕೊಂಡು ಆ ಉತ್ತತ್ತಿಯನ್ನು ಒಗೆಯುವುದರ ಮುಖಾಂತರ ಗವಿಸಿದ್ದೇಶ್ವರನಿಗೆ ಜಯಘೋಷವನ್ನ ಮೊಳಗಿಸುವ ಮುಖಾಂತರ ವಿದ್ಯುಕ್ತವಾಗಿ ಇವತ್ತು ಅಜ್ಜನ ಜಾತ್ರೆಯನ್ನ ಮಾಡುವಂತದ್ದು ದೃಶ್ಯ ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯ ಜನ ಬರ್ತಾ ಇದ್ದಾರೆ, ಕಿಕ್ಕಿರಿದು ಸೇರುವಂತ ಜನ ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಇನ್ನು ಸಾಕಷ್ಟು ಸಂಖ್ಯೆಯ ಜನ ಮಾತಾಡಿಸೋಣ. ಇದು ತೇರಿನ ವಿಶೇಷತೆ. ಜನ ಏನ್ ಹೇಳ್ತಾರೆ, ಅಜ್ಜನ ಜಾತ್ರೆಗೆ ಬಂದಿರುವಂತಹ ಜನ ಏನ್ ಹೇಳ್ತಾರೆ ಮಾತಾಡ್ಸ್ಕೊಂಡು ಬರೋಣ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಚಿದಾನಂದ ರುದ್ರಾಪುರ, ವಿಶ್ವಾನಿ, ಕೊಪ್ಪಳ.